ಸುಡ್ತವ್ರೆ ಹೆಚ್ಚೆ ಪ್ರಕೃತಿನೆಲ್ಲ ಹಾಳು ಮಾಡ್ತಾವ್ರಲ್ಲ ಗುರು. ಫುಲ್ಲು ಕುದುರೆ ಒಂದು ತಗೋಬಿಡು. ಇದ್ರಲ್ಲಿ ಬರ್ತಾರೆ, ನಾನು ಈ ಕಡೆ ಬರ್ತೀನಿ. ನಮ್ಮ ಆಫೀಸ್ ಪಕ್ಕ ಗೈಸ್ ಇದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ಬಂದಾಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಚೆಕ್ಔಟ್ ಮಾಡಿಬಿಟ್ಟು ನಾವು ಮುಳ್ಳಯ್ಯನಗಿರಿ ಕಡೆಗೆ ಹೋಗ್ತಾ ಇದ್ದೀವಿ. ಕುದುರೆಲ್ಲಿ ಹೋಗ್ತೀಯನೋ? ಕುದುರೆ ಮಗ ತೀರ ಥರ ಹೋಗ್ಲಿ. ತೀರಾ ಅಂದ್ಕೊಂಡು ಹೋಗು. ನೋಡೋ ಸ್ನಾನ ಮಾಡಿಸ್ತವ್ರೆ. ನೀನು ಅದಕ್ಕೆ ಡೈಲಿ ಸ್ನಾನ ಮಾಡು ಅಂತ ಹೇಳ್ತಾ ಇರೋದು. ಸ್ನಾನ ಮಾಡಲ್ಲ ನೀನು. ಎಷ್ಟು ಹೇಳಿದ್ದು? 100 ರೂಪೀಸ್. ಓಕೆ, ಎಲ್ಲ ಆ್ಯಕ್ಟಿವಲ್ಲಿ ಬಂದ್ಬಿಟ್ಟವ್ರು ಇಲ್ಲಿ ತೊಗೊಂಡು ರೆಂಟ್ ತೊಗೊಂಡಿರೋದು. ನೋಡಿಲ್ಲಿ ಸುಡ್ತಾವ್ರೆ. ಸುಡ್ತವ್ರೆ ಹೆಚ್ಚೆ ಪ್ರಕೃತಿನೆಲ್ಲ ಹಾಳು ಮಾಡ್ತಾವ್ರಲ್ಲ ಗುರು. ಬೇಜಾರಾಗುತ್ತಪ್ಪ. ಅಲ್ಲಿ ನೋಡು, ನಾನು ಫಾಗೆ ಅನ್ಕೊಂಡೆ. ಇಲ್ಲಿಂದ ನೋಡಿ ಫ್ರೆಂಡ್ಸ್, ಕ್ಯಾಮ್ರಾನೇ ಫಾಗೆ ಅನ್ಸ್ಬಿಡ್ತೈತದ. ಕ್ಲೋಸ್ ಆಗಿದೆ ನೋಡಲ್ಲಿ. ಅಲ್ಲ ಇಲ್ಲ ರೋಡ್. ನಾನು ಅವಾಗಿದ್ದಾಗ ನಮಗೆ ಬಿಡ್ತಾಗಿರ್ತೋ. ಇವಾಗ ಜನರು ಜಾಸ್ತಿ ಫುಲ್. ಇಲ್ಲ, ಈ ಕಡೆ ಕೆಳಗಡೆ ಅಲ್ಲ ಹಾಕಕ್ಕಾಗಲ್ಲ. ಇಲ್ಲಿ ಸೊ ಮೇಲ್ಗಡೆ ಫುಲ್ಲು ಬಿಡಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇಲ್ಲೊಂದು ವ್ಯೂ ಚೆನ್ನಾಗಿದೆ. ಸೊ ಇಲ್ಲಿ ವ್ಯೂ ನೋಡಿಕೊಂಡು ಆಮೇಲೆ ಬೆಟ್ಟ ಹತ್ತಕ್ಕೆ ಹೋಗ್ತೀವಲ್ಲ, ಹತ್ತವ್ರು ನೋಡಿ. ಅಲ್ಲಿ ಹತ್ಬಿಟ್ಟು ಅಲ್ಲಿ ತನಕ ಹೋಗ್ಬೇಕು. ಏನು ಸಖತ್ತಾಗಿದೆಯೋ. ಒಂದು ಬಿಸಿಲಿದ್ರೂ ಗಾಳಿ ಮಾತ್ರ ತಣ್ಣಗೆ ಬರ್ತಾಯಿದೆ, ಚೆನ್ನಾಗಿದೆ. ಇವಾಗ ಮೇಲ್ಗಡೆ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಸೆಕೆ ಆಗುತ್ತೆ ಅಂತ. ಬಾರೋ ಬೇಗ ಗುರು, ಅಲ್ಲಿ ಹೋಗ್ಬಿಟ್ಟು ಬೇಜಾನ್ ಫೋಟೋಸ್ ತೊಗೋಬೋದು. ಬಾ ಇನ್ನೂ ಹಿಂಗೆ ಓಡ್ಬಾ. ಡ್ಯಾನ್ಸ್ ಆಡೋಣ. ದೂರ ಆಗುತ್ತೆ ನೋಡು. ಆ ಥರ ಒಂದು ಕಿವಿಗೆ ಹಾಕೋ, ಅಲ್ಲಿ ಹುಡುಗಿರು ಹಾಕೋತವ್ರಲ್ಲ ಆ ಥರ ನೀನು ಒಂದು ಹಾಕೋ. ಒಂದು ಡ್ಯಾನ್ಸ್ ಮಾಡುವಂತೆ ಮೇಲೆ. 100 ರೂಪಾಯಿ ಶೇಡ್ಸಾ? ಬಾ, ಫೋಟೋಗಾದ್ರೂ ಆಗುತ್ತೆ, ನೋಡೋಣ. ಗೈಸ್ ಇದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ. ಎಷ್ಟು? ಯಾವುದು ಇದಾ? ಅದೇನೇ ಅಲ್ವಾ? ಅಲ್ಲ, ಪ್ಲೇನೇ ಅಲ್ವಾ ಫಸ್ಟ್ ಹಾಕಿದ್ದು? ಸೊ ಮೇಡಮ್ ಅವ್ರು ಹೇಳ್ತಾರೆ ಇದು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡೋಣ. ಎಷ್ಟಿದು? ತಗೋ, ಚೆನ್ನಾಗಿ ಕಾಣಿಸುತ್ತೆ ನಿನಗೆ. ಫುಲ್ಲು ಕುದುರೆ ಒಂದು ತಗೋಬಿಡು. ಕುದುರೆ ಒಂದು ತಗೊಂಡು ಹೋಗ್ತಾ ಇರು. ನಾನು ಅಲ್ಲಿ ಯಾವುದೋ ಒಂದು ಚಿಕ್ಕದು ಹಸು ನೋಡಿದೆ, ಹಿಂದೆಯಿಂದ ಆ್ಯಕ್ಚುಲಿ ಕುದುರೆ ಅನ್ಸ್ಬಿಡ್ತು. ನೀನು ಅದನ್ನೇ ನೋಡಿ ಕುದುರೆ ಅಂದಿಲ್ಲಲ್ಲ. ಅದೇ ನೀನು ಹುಡುಗಿನ ಬಾರೋ. ಎಷ್ಟಾಗತ್ತೆ? 10 ಜನ ಬಂದ್ರೆ ವೇಟ್ ಮಾಡೋಕೆ ಅವಾಗ 20 ರೂಪಾಯಿ. 6 ಜನ ಬರ್ತೀರಾ? ನನಗೆ ಒಬ್ಬರೇ ಪೇ ಮಾಡಬೇಕು. ಕೊಡ್ತಾರೆ ಬಿಡಿ. ಹಂಗಲ್ಲ, ನನಗೆ ಒಬ್ಬರು ಪೇ ಮಾಡ್ಬೇಕು, ನೀವು ಶೇರ್ ಮಾಡ್ತೀವಿ. ಎಷ್ಟು ಮೆಂಬರ್? ನೀವು ಶೇರ್ ಮಾಡಿ. 6 ಮೆಂಬರ್ಸ್ 200 ಶೇರ್ ಮಾಡ್ಕೊಳ್ಳಿ ಅವರಿಗೆ. ಹೌದಾ? ಸರಿ, ರೆಡಿ. ಇನ್ನೇನು ಮತ್ತೆ ಲೇಟ್ ಆಗುತ್ತೆ ನಮಗೂ. ಹಿಂಗೆ ಹತ್ಕೊಂಡು ಹೋಗ್ಬೋದು. ಬಟ್ ದೂರ ಇದೆ. ದೂರ ಇದು. ಬಾ, ಹೋಗ್ಬಿಡೋದ ಪರವಾಗಿಲ್ಲ. ಟೈಮಲ್ಲಿ ನಡ್ಕೊಂಡು ಬರೋಣ ಬಾ. ಹಿಂದೆ ಕೂತ್ಕೊಳ್ಳೋಣ. ಫೋನ್ ಪೇನೇ ಕ್ಯಾಶ್? ಫೋನ್ ಪೇ ಇಲ್ಲೇ ಮಾಡಿ. ಕ್ಯಾಶ್ ಇಲ್ಲ ನನ್ನ. ಸರಿ, ಅದು ಮಾಡು. ಸಿಗಲ್ಲ ಅದಕ್ಕೆ. ಆಯ್ತಾಯ್ತು, ಇಲ್ಲ ಮಾಡ್ಬಿಡ್ತೀವಿ ತೊಗೊಳ್ಳಿ. ನಂಬರ್ ಯಾರೋ ಒಬ್ರು ಮಾಡಿ ಅವ್ರಿಗೆ ಶೇರ್ ಮಾಡಿ ತಗೊಂಡು. ಆಯ್ತು. ನಾ ಲಾಸ್ಟ್ ಟೈಮ್ ಮತ್ತೆ ನಾನು ಕಾರ್ ತೊಗೊಂಡು ಬಂದಿದ್ದು ಅಲ್ಲಿವರೆಗೂ. ಯಾವಾಗಿತ್ತು? ಇವಾಗಿಲ್ಲ. ಇವಾಗ ತುಂಬ ಜಾಸ್ತಿ ಜನ ಇದ್ದಾರೆ. ಏನು ಸರ್, ನಾ ಬಂದೇನು ಫುಲ್ ಅಲ್ಲಿವರೆಗೂ ಕಾರ್. ನಾನು ಹೋಗಿದ್ದೀನಿ, ಇವಾಗಿಲ್ಲ. ಒಂದು 6 ವರ್ಷದಿಂದ. ಬಿಫೋರ್ ಕೋವಿಡ್ ಬರ್ತಾ ಇದ್ರು. ಇವಾಗಿಲ್ಲ. 6 ವರ್ಷದ ಕೆಳಗೆ. ಇವಾಗಿಲ್ಲ. ತುಂಬ ದಿನ ಆಯ್ತು ನಿಲ್ಸಿ. ವಿಜಯ್ 100 ರೂಪಾಯಿ ಚಸ್ಮಾ ತಗೊಂಡಿರೋದು. ಹಾಕೋಣ. ಸ್ವಲ್ಪ ಕಾಣ್ತಿದೆ. ಪಾಪ ಸರ್, ಆಯ್ತು, ವೇಟ್ ಆಯ್ತು. ನೀವು ಸರ್ ಯಾವ? ಬೆಂಗಳೂರು.
ಬೆಂಗಳೂರು ರೀ. ನಾವು ಬೆಂಗಳೂರಿಂದ ಬಂದಿವಿ. ಎಲ್ಲಿರ್ತೀರಿ? ಶ್ರೀಲಂಕಾ. ನಮ್ಮ ಆಫೀಸ್ ಪಕ್ಕ. ಇದು ಆ್ಯಕ್ಚುಲಿ ಆಫ್ ರೋಡಿಂಗ್. ಇದೇ ಆಫ್ ಇದು ರೋಡಿಂಗ್. ಆಫ್ ರೋಡಿಂಗ್. ಇಲ್ಲ ಇದಕ್ಕೆ ಹೋಗಿ ಜರಿ ಫಾಲ್ಸ್ಗೆ. ಹೋಗ್ತೀವಿ ಅದು ಇನ್ನೂ ಆಫ್ ರೋಡ್. ಹೌದಾ? ಏನೋ 1.5 ಕಿಲೋಮೀಟರ್ ಹೋಗ್ಬೇಕಂತ ಸರ್. ಅದರಲ್ಲೂ ಜೀಪಲ್ಲಿ ಜೀಪೇ. 600-700 ಒಬ್ಬರಿಗೆ. ಒಬ್ರಿಗೆ ರೀ? ಹಾಂ. ಅಲ್ಲ 600-700 ತೊಗೊಂಡ್ರೆ ಲಾಸ್ಟ್ ಟೈಮ್. ಅದು ಒಂದು ಜೀಪ್ ಅನ್ಸುತ್ತೆ. ಅದು ಜೀಪ್ ಇರುತ್ತೆ. ಒಬ್ರು ಅಷ್ಟೊಂದು ಆಗ್ಬಿಟ್ರೆ ಯಾರು ಎಲ್ಲರೂ ಹೋಗ್ಬೋದು. ಅಂದರೆ ಒಂದೇ ಜೀಪಲ್ಲಿ 6 ಜನ ಹೋಗ್ಬೋದು. ಅಂದ್ರೆ 100 ರೂಪೀಸ್ ಅದೇ ಸರ್, ಹಿಂಗೆ ಶೇರ್ ಒಳಗೆ ಅದು ಚೆನ್ನಾಗಿದೆ. ನೀವು ಅದಂತೂ ಇಲ್ವೇ ಇಲ್ಲ ಬಿಡಿ ಈ ಥರ. ಅದು ಪ್ರೈವೇಟ್ ಲ್ಯಾಂಡ್ ಯಾರ್ದು. ಹೌದು ಏನಂದ್ರೆ ಏನೂ ಇಲ್ಲ, ಫುಲ್ ಬರೀ ಮಣ್ಣು ಕಲ್ಲು ಅಷ್ಟೇ. ಫೈನಲಿ ರೀಚ್ಡ್ ಮುಳ್ಳಯ್ಯನಗಿರಿ. ಬರೋ ರಾಜಾ. ಗೈಸ್ ನೋಡಿ, ಅಲ್ಲಿ ಮೇಲೆ ತನಕ ಹೋಗ್ಬೇಕು, ಪೀಕ್. ಅಲ್ಲಿ ನೋಡಿ ಹೆಂಗೆ ಹೋಗೋರೆ ಮೇಲೆ. ಹಿಂಗೆ ಹೋಗಿರೋದು ನೋಡು, ಅಲ್ಲಿ ಹೋಗ್ತಾವ್ರು ನೋಡೋರು. ಅಲ್ಲಿ ಹೋಗ್ತಾವ್ರು ನೋಡಿ. ಹೆವಿ ಡೇಂಜರ್ ಇದೆ, ಬಟ್ ಫೋಟೋಸ್ ಮಾತ್ರ ಸಖತ್ತಾಗಿ ಬರುತ್ತೆ. ಗೈಸ್ ಫಸ್ಟ್ ಸ್ಟೆಪ್ ಇಲ್ಲೇ ಹತ್ಕೊಂಡು ಹೋಗ್ಬೇಕು. ಹಿಂಗೆ ಬಂದಿದ್ದೀವಿ ಅಂದರೆ ಒಂದು ಸ್ಪೆಂಡ್ ಮಾಡಬೇಕು ಟೈಮ್ನ. ಇಲ್ಲಿ ಅರ್ಜೆಂಟಲ್ಲಿ ಮಾಡೋಕ್ಕಲ್ಲ. ಎಲ್ಲ ನಾರ್ತ್ ಅವ್ರಿಗೆ ಜಾಸ್ತಿ ಬಂದವರು, ನಾರ್ತ್ ಕರ್ನಾಟಕ ಅವರು. ಇವಾಗ ಚಾಲೆಂಜ್ ಇದೆ ನನಗೂ ಮೋದಿಗೂ. ಅವನು ಇದ್ರಲ್ಲಿ ಬರ್ತಾನೆ, ನಾನು ಈ ಕಡೆ ಬರ್ತೀನಿ. ನೋಡೋಣ ಯಾರು ಫಸ್ಟ್ ಬರ್ತಾರೆ. ನೋಡೋದ ಓಡೋದಲ್ಲ, ನಡೀಬೇಕು. ನೋಡೋ, ಅಲ್ಲೂ ಚೆನ್ನಾಗಿ ಬರುತ್ತೆ ಫೋಟೋ. ಏನೋ ಮೋದಿ, ಅಲ್ಲೂ ಚೆನ್ನಾಗಿ ಬರುತ್ತೆ. ಯಾರು ಫಸ್ಟ್ ಅಂತ ಹೇಳಿದೆ? ಅಲ್ಲಿ ನೋಡು, ಅಲ್ಲಿ ಸಕ್ಕತ್ತಾಗಿರೋದು ಅಲ್ಲಿ ಫೋಟೋಸಿಗೆ. ಅದೇ ಏನು ಗೊತ್ತಾ, ಬಿಸಿಲಿದ್ರು ಅನಿಸ್ತಾ ಇಲ್ಲ, ಗಾಳಿ ಇರೋದಿಲ್ಲ. ಗಾಳಿ ಇಲ್ಲ ಅಂದಿದ್ರೆ ಅಷ್ಟೇ ನಮ್ಮ ಕತೆ. ಬಾರೋ ಇಲ್ಲಿ ಅಷ್ಟು ಸಿಗಲ್ಲ. ಮೋದಿನೂ ಬರೋ ಕಳ್ಸಿದ್ದಾನೆ. ಲೆಟ್ ಮಿ ಡೂ ಒನ್ ಥಿಂಗ್. ಫಸ್ಟ್ ನಾನು ಹೋಗ್ಬಿಡ್ತೀನಿ ಅಲ್ಲಿ. ನೋಡಿದ್ರಾ ಇಲ್ಲಿ ನೋಡು ಎಷ್ಟು ಡೇಂಜರ್ ಇದೆ. ಇಲ್ಲೇನಾದ್ರು ಕಟ್ಟಿಸ್ಬೇಕು ಇವರು, ಕಂಬಿ ಥರ ಏನಾದರೂ. ಇಲ್ಲಿ ಫೋಟೋ ಎಲ್ಲ ಹಿಡಿಯೋಕೆ ಬರ್ತಾರಲ್ಲ, ಗಾಳಿಗೆ ಹೆವಿ ಗಾಳಿ ಇದೆ ಅಲ್ಲ, ಕಾಣಿಸೋದಿಲ್ಲ. ಸ್ವಲ್ಪ ಏನಾದ್ರು ಜಾರ್ ಬಿದ್ರೂ ಹಂಗೆ ಹೋಗ್ಬಿಡ್ತಾರೆ ಹೇಳ್ಕೊಂಡು. ಟಿಕ್ಸ್ ತೊಗೊಂಡಿದ್ದು 100 ರೂಪೀಸ್ ಬಿದ್ದೋಯ್ತಲ್ಲ. ಸೊ ಹಿಂದೆ ಎಲ್ಲ ಬಿದ್ದೋಗಿದೆ. ಯಾರು ಡೆಫಿನೆಟ್ಲಿ ತೊಗೊಂಡೋಗಿರ್ತಾರೆ. ಮತ್ತು ಕೆಳಗಡೆ ಹೋಗ್ಬಿಟ್ಟು ಮೇಲ್ಗಡೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಮೇಲ್ಗಡೆನೇ ಹೋಗ್ತಾಯಿದ್ದೀನಿ. ನೋಡಿಯಪ್ಪ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಬಿಟ್ರೆ ಹೋಗುತ್ತೆ. ಬಂದಾಯ್ತು. ಇವಾಗ ಬರ್ದಿದ್ದಾನೆ ಮೋದಿ. 1 ಅವರ್ ತೊಗೊಂಡೆ ಗುರು ನೀನು ಬರೋಕ್ಕೆ. ಹಾಂ, 1 ಅವರ್. ಎಷ್ಟು ಮೂಲೆಯಲ್ಲಿ ನಿಂತಿದ್ದ ನೋಡು. ಸ್ವಲ್ಪ ಕಾಲು ಜಾರಿದ್ರೂ ಹೋದ. ಇಫ್ ರಿಸ್ಕ್ ಹಾಕಿದ್ರೂ ಫೋಟೋಸ್ ಬರಬೇಕು ಅಷ್ಟೇ. ಸೊ ನೋಡಿ ಎಲ್ಲರೂ, ಇವನು ನೋಡಿ ಎಲ್ಲಿ ನಿಂತವನೆ, ಅಲ್ಲಿ ನೋಡಿ, ಸೊ ಅಲ್ಲಿ ನೋಡಿ. ಇಷ್ಟು ದೂರ ಬಂದ್ಬಿಟ್ಟು ಇಲ್ಲಿ ಹೋಗಿಲ್ಲ ಅಂದರೆ ಏನು ಯೂಸ್, ವೇಸ್ಟ್ ಬಂದು. ಬಿಸಿಲಿದ್ರೂ ಫುಲ್ಲು ಇದು ಕೋಲ್ಡ್ ಇದೆ. ಹೈಯೆಸ್ಟ್ ಆಫ್ 6300.
ಸ್ವಂತ ಸಿ ಲೆವೆಲ್ ಅದು ಅಲ್ಲಿ ಮೇಲಿರೋದು. ಅದೇ ಹೈಯೆಸ್ಟ್ ಪೀಕ್ ಅದು. ಹೊರಡುವ ಸಮಯ ಬಂದಿದೆ ಇವಾಗ. ನೀರು ಬೇಕು ಅನ್ಸದ್ದೀವಿ. ಒಂಚೂರು ಬೆವರು ಕೂಡ ಇಲ್ಲ ನೋಡಿ, ಒಂಚೂರು ಇಲ್ಲ. ಸೊ ಇಲ್ಲಿ ಹಿಡಿದ್ಬಿಟ್ಟು ನಾವು ಮತ್ತೆ ಜೀಪಲ್ಲಿ ಹೋಗ್ಬೇಕು. ಅಲ್ಲ ಜೀಪ್ ಇಲ್ಲಿದೆ, ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ರೆ ಅಲ್ಲಿಂದ ಬರಬೇಕು. ಅದಾ ಹೆವಿ ದೂರ ಇದೆ ಗುರು. ಅಲ್ಲಿಂದ ಹತ್ಕೊಂಡು ಇಲ್ಲಿ ಬಂದು ಇಳಿಯೋದು ನೋಡೋ ಎಷ್ಟು ಈಸಿ ಆಗುತ್ತೆ ಅಲ್ವಾ? ಇಳಿಯೋದು ತುಂಬ ಈಸಿ. ಜೀಪ್ 200 ಬಟ್ 6 ಮೆಂಬರ್ಸು. ಎಲ್ಲರೂ ಶೇರ್ ಮಾಡ್ಕೊಂಡ್ವಿ ನಾವು. 13, 7, 8 ಜನ ಕರ್ಕೊಂಡು ಬರ್ತಾರೆ ಅವ್ರು. 8 ಜನ ಬಟ್ ನಾವು 6 ಜನ ಅದರಲ್ಲಿ ಶೇರ್ ಮಾಡ್ಕೊಂಡ್ವಿ. ಸೊ ಒಬ್ರಿಗೆ ಎಷ್ಟಾಯಿತು? 200 ರುಪೀಸು. ಪರ್ ರೇಟ್ ಎಷ್ಟಾಯಿತು? 30, 40 ಆಯ್ತಾ? ಅಂದ್ರೆ ಅವ್ರು ಇಬ್ಬಿಬ್ಬರು ಡಿವೈಡ್ ಮಾಡಿದ್ರಲ್ಲ, 35 ರುಪೀಸ್ ಹತ್ರ ಆಯಿತು. ಹಾಂ ಕೊಡಿ, ಲೆಮನ್ ಸೋಡಾ ಕೊಡಿ. ನೆಮ್ಮದಿನಾ ಇವಾಗ? ಓಹೋ ಸೂಪರ್ ಹೆಂಗಿದೆ ನೋಡಿ. ಅದು ಬಿಟ್ಟರೆ ಟೂರಿಸ್ಟ್ನಿಂದ ಫೇಮಸ್ ಇದೆ ಪ್ಲೇಸಸ್. ನಾನು ಈ ಪ್ಲೇಸ್ ಬರ್ತಾ ಫಸ್ಟ್ ಟೈಮ್ ಆ್ಯಕ್ಚುಲಿ. ಪವರ್ ಬ್ಯಾಂಕ್ ಭಾಳ ಸರ್, ಭಾಳ ಒಳ್ಳೇದು. ಫಸ್ಟ್ ಟೈಮ್ ನಾನು ಹೋಗುವಾಗ ವಾಪಸ್ ಎಲ್ಲ ಹಿಡಿತೀರಲ್ಲ, ತುಂಬ ಫುಲ್ಲು ಮಣ್ಣೆ, ಹೆವಿ ಮಣ್ಣು ಅಲ್ವಾ? ರೋಡ್ ಮಾತ್ರ ಫುಲ್ಲು ಭಯಂಕರವಾಗಿದೆ. ನಾನು ಬರ್ತಾ ಇರೋದು ಇದು ಫಸ್ಟ್ ಟೈಮು. ಅಲ್ಲಲ್ಲ, ಚಿಕ್ಕಮಂಗ್ಳೂರು ಬಂದಿದ್ದೀನಿ ನಾನು. ಫುಲ್ಲು ಫ್ರೀಸ್ ಆಗ್ತಿದೆ. ಇವನು ಇದಾನಲ್ಲ, ಒಂದು ಕಡೆ ಫೋಟೋ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಅಂದರೆ ಮಿನಿಮಮ್ ಆದರೂ ಒಂದು 50 ಇಂದ 100 ಫೋಟೋ ತೆಗ್ದಿರ್ತಾನೆ, ಇಲ್ಲ ವೀಡಿಯೋಸ್ ತೆಗಿತಾನೆ.